ಬಿಗ್ ಬಾಸ್ ಏನು ನಡೀತಾ ಇದೆ ಕಲರ್ಸ್ ಕನ್ನಡದಲ್ಲಿ, ದಯವಿಟ್ಟು ಈ ಒಂದು ಸ್ಪರ್ಧೆಯನ್ನ ತೆಗೆದುಕೊಳ್ರಿ. RCB ಚಾಂಪಿಯನ್ ಅಂತ ಇದಾಕೋರೆ, ಬೋರ್ಡ್ ಅಲ್ಲಿ ಹಾಕೋರೆ. RCB ಅಭಿಮಾನಿಗಳ ಈಗ ಬಿಗ್ ಬಾಸ್ ಬರ್ತಾ ಇದೆಯಲ್ಲ, ಯಾರು ಬರ್ತಾರೆ ಗುರು ಬಿಗ್ ಬಾಸ್ ಸರಿ? ನಾನೇ ಬರ್ಬೋದು ಬ್ರೋ, ನಾನೇ ಸೆಲೆಕ್ಟ್ ಆಗ್ಬೋದು ಅಂತ ಅನ್ಕೊಂಡಿದೀನಿ. ಇದು ರೆಕಾರ್ಡಿಂಗ್ ಆಯ್ತಾ ಇಲ್ಲ ಅನ್ಸುತ್ತೆ, ಯಾಕೋ ರೆಕಾರ್ಡ್ ಮಾಡ್ಬೇಕು ಬ್ರೋ ಇದು. ಯಾಕೆಂತಂದ್ರೆ ನಾವೇನು ಕಡಿಮೆನಾ, ಏನು ನಮ್ಗೇನ್ ಟ್ಯಾಲೆಂಟ್ ಇಲ್ವಾ? 4 ಜನ ಇದೀವಿ, 4 ಜನದಲ್ಲಿ ನಿನಗೆ ಎಷ್ಟು ವೋಟಿಂಗ್? ಎಸ್ ಅಫ್ಕೋರ್ಸ್. ಯಾಕೆಂತಂದ್ರೆ ಮಲ್ಟಿ ಟ್ಯಾಲೆಂಟೆಡ್ ಇವನು, ಗೊತ್ತದೆಲ್ಲ ನಿಮ್ಗೆ. ಗೊತ್ತು. ಏನ್ ಗೊತ್ತಿಲ್ಲ? ಕ್ರಿಕೆಟ್ ಆಡ್ತೀಯಾ? ಆಡ್ತೀನಿ. ಡ್ಯಾನ್ಸ್ ಮಾಡ್ತೀಯಾ? ಆಡ್ತೀನಿ. ಸಾಂಗ್ ಆಡ್ತೀಯಾ? ಆಡ್ತೀನಿ. ನಾಟಕ ಮಾಡ್ತೀಯಾ? ಮಾಡ್ತೀನಿ. ಏನ್ ಮಾಡ್ತೀಯ ಗುರು? ಎಲ್ಲ ತರ. ಕಾರ್ ಓಡಿಸ್ತೀಯಾ? ಕಾರ್ ಓಡಿಸ್ತೀನಿ. ಮ್ಯೂಸಿಕ್ ಬೈಕ್ ಓಡಿಸ್ತೀಯಾ? ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತೀಯಾ? ಇನ್ನು ನೆಕ್ಸ್ಟ್ ಗುರು, ಊಟ ಮಾಡ್ತೀಯಾ? ಡೈರೆಕ್ಷನ್ ಮಾಡ್ತೀನಿ. ಊಟ ಮಾಡ್ತೀಯಾ? ಬರೀತೀನಿ, ಆರ್ಟ್ ಮಾಡ್ತೀನಿ, ಕವನಗಳು ಬರೀತೀನಿ, ಹಾಡು ಬರೀತೀನಿ. ಇನ್ನೇನಪ್ಪ ಬೇಕು? ಬಿಗ್ ಬಾಸ್ ಏನು ನಡೀತಾ ಇದೆ ಕಲರ್ಸ್ ಕನ್ನಡದಲ್ಲಿ, ದಯವಿಟ್ಟು ಈ ಒಂದು ಸ್ಪರ್ಧೆಯನ್ನ ತೆಗೆದುಕೊಳ್ರಿ. ತಗೊಂಡ್ರೆ ಗ್ಯಾರಂಟಿ TRP ಜಾಸ್ತಿ ಆಗುತ್ತೆ ನಿಮ್ಗೆ. ಅದನ್ನ ಬರೆದು ಕೊಡ್ತೀಯಾ? ಬರೆದು ಕೊಡ್ತೀನಿ. 4 ಕಲರ್ಸ್ ಕನ್ನಡದವ್ರಿಗೆ ಟ್ಯಾಗ್ ಮಾಡ್ತೀನಿ. ಏನ್ ಗುರು? ನಿಜ. ಏನೋ 1-2 ಕಲೆ ಗೊತ್ತಿ ಅಲ್ಲಿ ಹೋಗ್ಬಿಟ್ಟು ಮಾತಾಡ್ಕೊಂಡು ಇದ್ ಮಾಡ್ಕೊಂಡು ಇದ್ ಮಾಡೋಣ. ಮಾಡಿರೋರೇ ಗೆದ್ದವ್ರ ಅಲ್ಲಿ. ಹೌದು, ನಮ್ಗೆ ಎಂತೆಂತ ಕಲೆ ಗೊತ್ತಿದೆ, ಎಲ್ಲ ಗೊತ್ತಿಲ್ಲ. ಕಲಾಕಾರ ಸ್ವಲ್ಪ ಗೊತ್ತು. ಸ್ವಲ್ಪ. ವನಸಿರಿ ಫಾರ್ಮ್ ಹೌಸ್ ರೂಮ್ಸ್ ಅವೈಲಬಲ್. ಅವರೆಲ್ಲ ಅಲ್ಲೋಗರು. ನಾವು ರೂಲ್ಸ್ ನ ಫಾಲೋ ಮಾಡೋರು. ನೋಡಿ, ಸೀಟ್ ಬೆಲ್ಟ್ ಹಾಕಿದೀವಿ. ನಾವು ಹಾಕಿದೀವಿ. ಅದಕ್ಕೆ ಫಾಲೋ ಮಾಡ್ತಾ ಇದೀವಿ ನಾವು. ಯಾರಿಗಾರು ಹೇಳ್ಬೇಕು ಅಂದ್ರೆ ನಾವು ಅದನ್ನ ಮಾಡ್ಬೇಕು. ಇನ್ಸ್ಟಾಗ್ರಾಮ್ ಅಲ್ಲಿ ಯಾರನ್ನಾದ್ರೂ ಫಾಲೋ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದ್ರೆ ರೂಲ್ಸ್ ಅಂತ ಫಾಲೋ, ಟ್ರಾಫಿಕ್ ರೂಲ್ಸ್ ಏನಿದೆ ಅದನ್ನ ಫಾಲೋ ಮಾಡ್ತೀವಿ. ಲೆಫ್ಟ್ ಹೋದ್ರೆ ಬೀಚನಹಳ್ಳಿ ಡ್ಯಾಮ್, ನಾವು ರೈಟ್ ಹೋಗ್ತಾ ಇದೀವಿ. ಲೆಫ್ಟ್ ಹೋದ್ರೆ ಬೀಚನಹಳ್ಳಿ ಡ್ಯಾಮ್, ಹಂಗಾಗಿ ನಾವು ರೈಟ್ ಹೋಗ್ತಾ ಇದೀವಿ. ಜಲಾಶಯ ಬೀಚನಹಳ್ಳಿ ಡ್ಯಾಮ್ ಅಂದ್ರೆ ನಾವು ಕೋಟೆಯಿಂದ ಸ್ವಲ್ಪ ಮುಂದೆ ಬಂದು ಅಲ್ವಾ? ಕೋಟೆ ಆ ಕಡೆ ಆಗೋಯ್ತು. ಕೋಟೆಗೆ ಆ ಕಡೆ ಆಯ್ತು. ಪಂಪ್ ಹೌಸ್ ಕೋಟೆ ಅಂತ ಏನಿಲ್ಲ, ಇದನ್ನ ಕಾಕನ ಕೋಟೆ ಅಂತ ಹೆಸರು ಇದು. ಅದನ್ನ HD ಕೋಟೆ ಅಂತ ಕರೀತಾರೆ. ಹೆಗ್ಗಡ ದೇವನ ಕೋಟೆ. HD ಅಂದ್ರೆ ಹೆಗ್ಗಡ ದೇವನ. HD ಕುಮಾರಸ್ವಾಮಿ, HD ದೇವೇಗೌಡ. ನೀವು ಯಾವ್ದು ನಾಗರಹೊಳೆ ಸಫಾರಿಗೆ ಬರ್ಬೇಕಾದ್ರೆ ನೀವು ಇಲ್ಲಿಗೆ ಬರ್ಬೇಕು. ಕಾಕನಕೋಟೆ ಸಫಾರಿನಾ? ನಾಗರಹೊಳೆ ಅಲ್ಲ ಇದು, ಕಾಕನಕೋಟೆ ಸಫಾರಿ. ನಾಗರಹೊಳೆ ಹುಲಿ ಸಂರಕ್ಷಿತ ಕಾಕನಕೋಟೆ ಸಫಾರಿ ಕೇಂದ್ರ ನೋಡಿ. ಇಲ್ಲೇ ಬರ್ಬೇಕು ನೀವು. ಬೆಳಗ್ಗೆ ಬಂದು ಒಂದು 6 ಗಂಟೆಗೆ ಬಂದ್ರೆ ನೀವು ಸಫಾರಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ 6 ಗಂಟೆ. ಸಂಜೆ ಮತ್ತೆ 5 ಗಂಟೆ. ಸಂಜೆ ಮತ್ತೆ 5 ಗಂಟೆಗೆ ಬಂದ್ರೆ ಸಂಜೆ ಹೋಗಿರೋರು. ಓಕೆ. ನಾವು ಬಂದಾಗ ಒಂದು 3 ಟೈಮ್ ಬಂದಿದೀವಿ. ಅದ್ರಲ್ಲಿ 3 ಸಲ ಹುಲಿ ನೋಡಿದೀವಿ, 2 ಸಲ ಕರಿ ಚಿರತೆ ನೋಡಿದೀವಿ. ಇನ್ ಸಿಕ್ಕಿಲ್ಲ. ನಾವು ಅದೃಷ್ಟ ಮಾಡಿರೋರು. ದಮನ್ಕಟ್ಟೆ ಇದು ಅಂದ್ರೆ ಇದು ಒಳಗಡೆ ಹಿಂಗ್ ಹೋಗ್ಬೋದಲ್ವಾ? ಹಿಂಗೆ ಹೋಗ್ತೀವಿ. ಈಗ ಪ್ರಾಣಿಗಳೆಲ್ಲ ತುಂಬಾ ಸಹಾಯ ಶುರುವಾದ್ಮೇಲೆ ನಾವೊಂದು 15 ವರ್ಷದಿಂದ ಬಂದಾಗ ಹಿಂಗೆ ಹೋಗಿದ್ದು. 18 ವರ್ಷದಿಂದ. ಈಗ ಸಫಾರಿಗೆ ಹೋಗ್ಬೇಕಂತ ಮಾತ್ರ ಆ ರೋಡಲ್ಲಿ ಹೋಗ್ಬೇಕು. ಸಫಾರಿಗೆ ಹೋಗೋರು ಹಿಂಗೆ. ಅದು ತುಂಬಾ ಈಗ ಇನ್ಫ್ಲೂಯೆನ್ಸ್ ಇರೋರು, ರಾಜಕೀಯ ವ್ಯಕ್ತಿಗಳು, ಪೊಲೀಸ್ ಮಾತ್ರ. ಅದೇನು ಕಟ್ಟಿದಾರಪ್ಪ ಆತರ ಪಟ್ಟಿ ಸಣ್ಣ ಹೈಟ್ಗ. ಅದ್ರ ಅಷ್ಟು ಅವಶ್ಯಕತೆ ನೀರ್ನಿಲ್ಲ. ಗಾಳಿ ಚೆನ್ನಾಗಿ ಬೀಸಿದ್ರೆ ಬಿದೋಗ್ಬಿಡ್ಲಿ ಅಂತ. ನೋಡಿ, ಇಲ್ಲಿ ವ್ಯೂ ಪಾಯಿಂಟ್ ಇದೆ. ಕಬಿನಿ ಬ್ಯಾಕ್ ವಾಟರ್ ಯಾವ ತರ ಕಾಣುತ್ತೆ ಅಂತ ನೋಡ್ಕೊಳ್ಳಿ. ಸಫಾರಿಗೆ ಯಾರು ಹೋಗ್ಬೇಕಂತಿದ್ದೀರಿ? ನೀವು ಎಲ್ಲೇ ಇರಿ, ಬೆಳಗ್ಗೆ 6 ಗಂಟೆ, ಸಂಜೆ 5 ಗಂಟೆ ಅಥವಾ 4 ಗಂಟೆಗೆ ಬಂದು ಅಂದ್ರೆ ನೀವು ಸಫಾರಿ ಬುಕ್ ಮಾಡ್ಕೊಂಡು ಹೋಗ್ಬೋದು. ಕ್ರಿಕೆಟ್ ಆಡ್ತಾ ಇದಾರೆ ನೋಡಿ, ಹೋಗಿ ಆಡೋಣ. ಇದು ಹೋಗೋದ್ ಬೇಡವಾ? ಕೊಟ್ಟಿರ್ಗೆ ಹೋಗೋದ್ ಬೇಡವಾ? ಇವರೇ ಬ್ಯಾಟ್ ಬಾಲ್ ತಂದಿರೋದು ಗುರು. ಇವರು ಯಾರು ಟ್ರಿಪ್ ಹೋಗಕ್ ಬಂದಿರೋರು? ಇಲ್ಲ ಟ್ರಿಪ್ ಅವರಲ್ಲ, ಇಲ್ಲೇ ಲೋಕಲ್ ಅವರು ಹಾಕಂದಿಲ್ವಲ್ಲಿ. ಅವರು ಲೋಕಲ್ ಅವರು ಗುರು. ಸುಮ್ಮನೆ ಏನಾರು ಒಂದು ಹೇಳ್ಬಿಡ್ತೇನೆ. ಮೈಸೂರು ಡಿಸ್ಟ್ರಿಕ್ಟ್ ಪೊಲೀಸ್ ನೋಡಿ ಈ ತರದ್ದು ಎಲ್ಲೋಗಿದ್ರಿ?
ಆ ತರದ್ ನೋಡ ಬುಟ್ಟಿಗಳು ಎಲ್ಲಿದಾವ ಈಗ ಬ್ಯಾಗ್ ಈಗ ವೈರ್ ಬ್ಯಾಗ್. ಅಯ್ಯೋ ಇಲ್ಲಿ ನೋಡಲಿ ಒದ್ದಾಡ್ತಾ ಇದೆ ರೋಡ್ ಬಂದಿದಲ್ಲಿ. ಬಾವಲಿ ಎಷ್ಟು ಕಿಲೋಮೀಟರ್? ಬಾವಲಿ ಹೊನ್ನಮ್ಮನ ಕಟ್ಟೆ ನಾಟೆ ಪೊನ್ನಮ್ಮನ ಕಟ್ಟೆ. ಅದು ಹಂಗೆ ಬರ್ದಿರೋದಲ್ಲಿ ಅಲ್ಲಿ ಹೊನ್ನಮ್ಮನ ಕಟ್ಟೆ ಅಂತಾನೆ ಪೊನ್ನಮ್ಮನ ಕಟ್ಟೆ ಅಂತ ಬರ್ದಿತ್ತು. ಇಲ್ಲಿ ನೋಡಿದ್ರಲ್ಲ, ನೋಡಿ ಬೇಕಾದ್ರೆ ನೋಡೋಣ ತೋರಿಸ್ತೀನಿ. ಚಾಲೆಂಜ್ ಮಾಡೋಣ. 50,000 ಹೊನ್ನಮ್ಮನ ಕಟ್ಟೆ ಅಂತ ಅಲ್ಲಿ ಬರ್ದಿದೆ. ಹೌದಾ? ಗೋಪಾಲರಾಜ್ ಇಲ್ಲೇ ಹೊನ್ನಮ್ಮನ ಕಟ್ಟೆಲೆ ಟೀಚರ್ ಆಗಿ ಕೆಲಸ ಮಾಡೋದು. ಓಹೋ, ಈ ವಿಡಿಯೋವನ್ನ ಗೋಪಾಲರಾಜ್ ಅವ್ರಿಗೆ ಶೇರ್ ಮಾಡೋಣ. ಹಂಗೆ ಮಾಡ್ತಾವೆ ನೀರು. ಸೆಂಟ್ ಥಾಮಸ್ ಸ್ಕೂಲ್ ಇದೇನೆ ಈ ಸ್ಕೂಲೆಲ್ಲ ವರ್ಕ್ ಮಾಡೋದು ಬಂದು ಎಲ್ಲ ವಾಪಸ್ ಬರ್ತಾ ಇದಾರೆ. KA09, KA06, KA02 ಹುಡುಗರೆಲ್ಲ ಬರ್ತಾ ಇದಾರೆ. ಕೇರಳ ಬಾಯ್ಸ್ ಅನ್ಸುತ್ತೆ ಅವರೆಲ್ಲ. ಮೆಸ್ಸಿ ಟೀಮ್ ಅವರು. ನೋಡಿ ಅಲ್ಲಿ ಬ್ಯಾಕ್ ವಾಟರ್ ಕಾಣ್ತಾ ಇದೆ ನೋಡಿ. ಕಬಿನಿ ಬ್ಯಾಕ್ ವಾಟರ್ ಅದು. ಈ ಕಡೆ ಹೋದ್ರೆ ಇದು ಊರಿಗೆಲ್ಲ ಹೋಗ್ಬೋದು. ಅದೇ ಎಲ್ಲ ಊರಿಗೂ ಹೋಗ್ಬೋದು. ಸರ್ಗೂರ್ಗೆ ಹೋಗ್ಬೋದು ಆ ರೋಡಲ್ಲಿ. ಬೀಚಲ್ಲಿ ಡ್ಯಾಮ್ಗೆ ಹೋಗ್ಬೋದು. ಅಣ್ಣ ನಮ್ಮ ಆತ್ಮೀಯ ಸ್ನೇಹಿತ ನಮಗ್ ಬಂದಾಗೆಲ್ಲ ಜ್ಯೂಸ್ ಕೊಡ್ತಾನೆ. ಜ್ಯೂಸ್ ಬೇಡ ಕೊಟ್ಬಿಡಿ. ಜ್ಯೂಸ್ ಬೇಡ ನಮ್ಗೆ ಈಗ. ಜ್ಯೂಸ್ ಬೇಡ ಬಂದ್ರೆ ನಮ್ಗೆ ನೆನಪಾಗೋದು ಒಂದು ಗೋಪಾಲರಾಜ್, ನಮ್ಮ ಜಯಣ್ಣ. ಥ್ಯಾಂಕ್ ಯು ಬಂದಿದ್ದಕ್ಕೆ. ಇದು ಊರು ಮಗ್ಗೆ ಅಂತ. ನಾವು ಆನ್ ದ ವೇ ಕೊಟ್ಟಿಯೂರ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಅಂತರ್ಸಂತೆಯಿಂದ ಮುಂದೆ ಇದು ಸಿಗುತ್ತೆ. ಇದು ಇಲ್ಲಿ ಜಯನ ಅಂತ ಅವ್ರ ಅಂಗಡಿ ಇದು. ಯಾರಾದ್ರೂ ಬಂದ್ರೆ ಇಲ್ಲಿ ಎಲ್ಲಾ ತರ ತಿಂಡಿ ತಿನಿಸುಗಳು ಸಿಗುತ್ತೆ. ಏನಾದ್ರು ಮುಂದೆ ಏನು ಸಿಗಲ್ಲ, ಇಲ್ಲಿ ತಗೊಂಡೋದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಒಳ್ಳೆ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಕೊಟ್ಟಿಯೂರ್ಗೆ? ಅಲ್ಲ ಇದು ಇದಕ್ಕೆ ಇಲ್ಲಿ ನಮ್ ಗೇಟ್ ಪಾಸ್ ಆಗಕ್ಕೆ 5 ಕಿಲೋಮೀಟರ್. ಬಾವಲಿ 30 ಇಲ್ಲಿಂದ. ಓಕೆ, ಬಾವಲಿ 30. ಅಂದ್ರೆ ನಾವು ಇದರಲ್ಲಿ 30 ಕಿಲೋಮೀಟರ್ ಹೋಗ್ತೀವಿ. ಫಾರೆಸ್ಟ್ ಅಲ್ಲಿ 20 30 ಹೋಗ್ತೀರ. ಇಲ್ಲಿಂದೆಲ್ಲ ಫಾರೆಸ್ಟ್ ನೋಡ್ಕೊಂಡೆ ಹೋಗೋದು. ಇಲ್ಲಿಂದ ಈ ಕಡೆ ಬ್ಯಾಕ್ ವಾಟರ್ ಇದೆ, ಫಾರೆಸ್ಟ್ 4 ಕಿಲೋಮೀಟರ್ ಅಷ್ಟೇ. ಹೌದಾ? ರೈಟ್ ಸೈಡ್ ಒಳಗೆ ಕಾಣಿಸ್ತು. ಇವಾಗ ಸನ್ರೈಸ್ ಚೆನ್ನಾಗಿರುತ್ತೆ ಇವಾಗ. ಓಕೆ ಓಕೆ. ಇದೊಂದು 100 ನೀವು ಆ ಕಡೆ ನಾಳೆ ಇವತ್ತು ನಾವು ನಾಳೆ ಬರ್ಬೇಕಾದ್ರೆ ಹಂಗ ಹೊಂಟಾಗ ಅನ್ಕೊಂಡಿವಿ. ಹೌದು. ಎಲ್ಲಿ ಅದು ಅನ್ಗೂಡು ನಮ್ಮ ಈ ಸೈಡ್. ಹುಣಸೂರು ಪರಿಚಯ ಕಣಪ್ಪ ಇವ್ನಿಗೆ. ಹುಣಸೂರಲ್ಲೂ ಸುಮಾರು ದಿನ ಸುಮಾರು 4 ವರ್ಷ ಇದ್ದ. ನಾನು ಅಲ್ಲಿ 5 ವರ್ಷ ಇದ್ದ. 5 ವರ್ಷ ಇದ್ದ. ಎಂದು ಮಾತಾಡ್ಬೇಕು ನೀನು. ಏನು ಸ್ಟಾರ್ಟ್ ಆಗಿಲ್ಲ. ಬಾ ಒಂದ್ಸಲ ಯಾವಾಗಾದ್ರು ನೀನು ಅದೇ ಮಾಡ್ಕೊಂಡು ಬರ್ಬೇಕು. ಹಂಗೆ ಅದಕ್ಕೆಲ್ಲ ದುಡ್ಡು ತಗೋಬೇಕೀಗ ನೀನು. ಬಾಳೆಹಣ್ಣು ಮತ್ತೆ ದುಡ್ಡು ತಗೋಬೇಡ. ನಾಳೆ ಬರಲ್ಲ ಅಂತ ಗೊತ್ತು ಅವ್ರಿಗೆ, ಅದಕ್ಕೆ ಬಂದು ಹೋದ್ರಂತೆ. ದುಡ್ಡು ತಗೋ 100 ರೂಪಾಯಿ. ಇದ್ರಲ್ಲಿ ಬರಲಿಲ್ಲ ಸುತ್ತೆ ಅವರು ನಮಗೆ ತಿಳ್ಕೊಂಡಾಗ. ಗೋಪಾಲ ರಮ್ಮಣ್ಣ ಬಂದಿದ್ವಲ್ಲ, ನನಗೆ ಗೊತ್ತೇ ಆಗಿಲ್ಲ. ಇಲ್ಲೇ ಹೇಳಿಲ್ಲ. ಅಚ್ಚ ಮನೆ ಗೊತ್ತಾಗೈತೆ. ನಾನು ನಿಮ್ಗೆ ಫೋನ್ ಮಾಡಿದ್ರೆ ನೀನು ಹೊರಗಡೆ ಹೋಗೋರೆ ಅಂದ್ರಲ್ಲ. ನನಗೆ ಅವತ್ತು ಇರ್ಲಿಲ್ಲ. ಅವತ್ತು ಸಂಜೆ ಗೊತ್ತಾಯ್ತು. ಗೋಪಾಲ ತುಂಬಾ ಬೇಜಾರಾಯ್ತು. ಹೋದ್ ನಮ್ಮನೆಯವ್ರಿಗೇನೆ ಬೇರೆಯವರು. ನಾನು ಸಣ್ಣ ಸಮಯ ಎಲ್ಲ ಬಂದಿದ್ದವ. ರಣಸಮ್ಮಿ, ನಾನು ಸಣ್ಣ ಸಮಯ ಬಿಳಿಗಿರಿ ಎಲ್ಲ ಮನ ಎಲ್ಲರಿಗೂ ಅಷ್ಟೇ. ಅಮ್ಮತ್ತಿರೋದ್ರಲ್ಲಿ ಗೊತ್ತಾಗಲಿಲ್ಲ ನನಗೆ. ಆರಾಮ್ ಹುಡುಗ ಇಲ್ಲ ತಗೊಳ್ಳಿ. ಏನು ಬೇಡ. ಒಂದು 100 ಗ್ರಾಮ್ ಸಕ್ಕರೆ ತಗೊಳ್ಳಿ. ಬೆಲ್ಲ ತಗೋ, ಸಕ್ಕರೆ ಬೇಡ. ಬೆಲ್ಲ ತಗೋ. ಬೆಲ್ಲ ಒಳ್ಳೇದು ಸಕ್ಕರೆಗಿಂತ. ಬೆಲ್ಲ ಇದೆ, ಬೆಲ್ಲ ಇದೆಯಾ? ಬೆಲ್ಲನೂ ಒಂದು ಟೀ ಶಾಪ್ ಕೊಡಿ. ಇಲ್ಲ ಇಲ್ಲ, ನಮ್ಮ ಹತ್ರ ಐತೆ. ಅದಕ್ಕೆ ಸುಮ್ನೆ ಇದೆಲ್ಲ ಕ್ವಾಟ್ಲೆ ಕೊಡಕ್ಕೆ ಎತ್ಕೊಂಡಿರೋದು. ಪಾತ್ರೆ ಎಲ್ಲ ತಗೊಂಡು ಅಲ್ಲೆಲ್ಲ ಹೋಗಿ ಏನದು ಟೀ ಮಾಡ್ಕೊಂಡವ.
ಒಂದ್ 2 ಸಾಕು. 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 ನೀನು ಮಾಡ್ತೀಯಾ ಜನ ನೀನು ಮೊದ್ಲು ಮಾಡ್ತಿದ್ಯಾ? ಇಲ್ಲ ಮೊದ್ಲು ಮಾಡ್ತಿರ್ಲಿಲ್ಲ, ಆಗ ಯಾರು ಇರ್ಲಿಲ್ಲ ಇಲ್ಲಿ.